ಹಾಯ್ ಫ್ರೆಂಡ್ಸ್, ಮಂಜುಳಾ ಅಡುಗೆ ಚಾನಲ್ಗೆ ಸ್ವಾಗತ. ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಗೋಡಂಬಿ, ಏಲಕ್ಕಿ, ಬಾದಾಮಿ, ಪಿಸ್ತಾ, ಗಸಗಸೆ, ಸ್ವಲ್ಪ ತುಪ್ಪ, ಬೆಲ್ಲ, ಸ್ವಲ್ಪ ಕೊಬ್ಬರಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಅಕ್ಕಿ ಮತ್ತು ಗೋಡಂಬಿ, ದ್ರಾಕ್ಷಿ. ಹೇಗೆ ಮಾಡೋದು ಅಂತ ಗಸಗಸೆ ಪಾಯಸ ತೋರಿಸ್ಕೊಡ್ತೀನಿ. ಗಸಗಸೆ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆ ಒಂದು ಸ್ವಲ್ಪ ಅಕ್ಕಿ, ನಾವು ಊಟಕ್ಕೆ ಯಾವ್ದು ಬಳಸ್ತೀವೋ ಅದೇ ಅಕ್ಕಿ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಆಫ್ ಮಾಡ್ಕೊಬೇಕು. ನೋಡಿ, ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು, 1-1.5 ಗ್ಲಾಸು ನೀರು ಹಾಕ್ಕೊಬೇಕು. ಬೆಲ್ಲ ಹಾಕ್ಕೊಳ್ಳಿ ಅದರೊಳಗಡೆ. ನೋಡಿ, ರುಬ್ಕೊಳ್ಳೋಕೆ ಏನೇನು ಹಾಕ್ಕೊಳ್ಳೋದು ಅಂತ. ತೆಂಗಿನಕಾಯಿ ತುರಿ ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಗೋಡಂಬಿ, ಮತ್ತು ಏಲಕ್ಕಿ, ಮತ್ತು ಬಾದಾಮಿ, ಮತ್ತು ಪಿಸ್ತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕ್ಕೊಬೋದು. ಮತ್ತು ಗಸಗಸೆ ಮತ್ತು ಅಕ್ಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ತೇನೆ, ಈ ಥರ ರುಬ್ಕೊಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ಈ ಥರ ನುಣ್ಣಗಾದ್ಮೇಲೆ ಅದನ್ನು ಒಂದು ಪ್ಯಾನ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, 1-2-3 ಸ್ಪೂನು ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಇವಾಗ ರುಬ್ಬಿರೋದು ಏನಿದೆ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಕೈ ಆಡಿಸ್ಕೊತಾ ಇರಬೇಕು ಒಂದು ಸ್ವಲ್ಪ, ಇಲ್ಲಾಂದರೆ ತಳ ಹಿಡಿದ್ರೆ ಟೇಸ್ಟು ಚೇಂಜ್ ಆಗೋಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಬಿಟ್ರೆ ಟೇಸ್ಟು ಚೆನ್ನಾಗಿರಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಮುಚ್ಚೋದೆಲ್ಲ ಮಾಡಿದ್ರೆ ಅದು ಉಕ್ಕುತ್ತಲ್ವ, ಆವಾಗ ಟೇಸ್ಟ್ ಚೇಂಜ್ ಆಗೋಗುತ್ತೆ, ಉಕ್ಕಬಾರ್ದು. ನೋಡಿ, ಈ ಥರ ಕುದಿ ಬರ್ತಿದೆ. ಈ ಥರ ಬಂದಾಗ ನಾವು ಬೆಲ್ಲ ಏನು ಕಾಯಿಸ್ಕೊಂಡಿರ್ತೀವಿ ಅದೆಲ್ಲ ಸೋಸ್ಕೊಂಡು ಹಾಕ್ಕೊಬೇಕು. ಈ ಥರ ನೋಡಿ, ಬೆಲ್ಲದಲ್ಲಿ ಈ ಥರ ಎಲ್ಲ ಗಲೀಜಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಬೇಕು. ನೋಡಿ, ಈ ಥರ ನೀರೆಲ್ಲ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಬೇಕು. ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಕಲರ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೇಂಜ್ ಆಗಿದೆ ಅಂತ. ನೋಡಿ, ಒಂದು 5-10 ನಿಮಿಷ ಕುದಿಸ್ಕೊಬೇಕು. ಹಾಗಂತ ತುಂಬ ಕುದಿಸ್ಕೊಂಡು ಅದೆಲ್ಲ ಇದು ಮಾಡಬಾರ್ದು, ಅದು ಉಕ್ಕಿದ್ರೆ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಕುದಿ ಬರದೇ ಇರೋ ಥರ ನೋಡ್ಕೊಬೇಕು. ಲೈಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಾಡ್ಕೊಬೇಕು. ನೋಡಿ, ಕುದೀತಾ ಇದೆ. ಒಂದು ಸ್ವಲ್ಪ ಇನ್ನೊಂದು 5 ನಿಮಿಷ ಈ ಥರ ಕುದಿ ಬಂದಿದ ತಕ್ಷಣ ಸ್ಲೋ ಮಾಡಿಕೊಂಡು ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದು ಮಾಡಿಕೊಂಡು
ನೋಡಿ ಗಸಗಸೆ ಪಾಯಸ ರೆಡಿಯಾಗಿದೆ. ನೋಡಿ ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.